ಮೇಡಮ್ ಅವರೇ, ನಿಮ್ಮ ಹತ್ರ ಏನೋ ಮಾತಾಡಬೇಕು. ಬನ್ನಿ ಮೇಡಮ್ ಅವರೇ, ಕೂತ್ಕೊಳ್ಳಿ. ನಂಗೆ ಗೊತ್ತು ಮೇಡಮ್ ಅವರೇ, ನಿಮ್ಗೆ ಬರೋದಿಲ್ಲ. ಹಿಂಗೆ ಅನ್ಕೊಂಡ್ ಮುಂದೆ ಬರೋದು, ನನ್ನ ಹತ್ರ ಬಂದೆ ಅಂದಕ್ಕೆ ಮಾಯ ಆಗ್ಬಿಡೋದು. ಹಂಗೆ ಮಾಡ್ತೀರ, ಹಂಗೆ ಮಾಡ್ತೀರ ಸಿಪ್ಪು ಅವರೇ. ಮೇಡಮ್ ಅವರೇ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ಮೇಡಮ್ ಅವರೇ. ನಾನೇನು ತಿಂದಿಲ್ಲ, ನಿಮ್ಮಿಲ್ಲದೆ ನಂಗೆ ತಿನ್ನೋಕ್ಕೂ ಮನಸ್ಸಿಲ್ಲ. ನಾನು ಎಲ್ಲಿದ್ದೀನಿ? ಯಾರ ಮನೆ ಇದು? ಮೇಡಮ್ ಅವರೇ, ನಿಮ್ಮಿಂದಾನೇ ಹಿಂಗೆಲ್ಲ ಆಯ್ತಿರೋದು. ರಾತ್ರಿ ಹೊತ್ತು ನೋಡಿದ್ರೆ ಕನ್ಸಲ್ಲಿ ಬಂದು ಬೈತೀರಿ, ಈಗ ಬೆಳಗ್ಗೆನೂ ಬಂದ್ಬಿಟ್ಟಿದ್ದೀರಿಯಾ? ಅದು ನಾನು ಈ ಅವಸ್ಥೆಯಲ್ಲಿದ್ದಾಗಲೇ ಬರಬೇಕು ನೀವು? ನನಗೆ ನಾಚಿಕೆ ಆಗೋದಿಲ್ಲ ಅಂದ್ಕೊಂಡಿದ್ದೀರಿ? ಹೋಗಿ ಮೇಡಮ್ ಅವರೇ, ನೀವು ಯಾಕೆ ನನ್ನ ಬಿಟ್ಟು ಹೋಗ್ಬೇಕಾಗಿತ್ತು? ನೀವು ಬಿಟ್ಟು ಹೋಗಿದ್ದಕ್ಕೆ ಹಿಂಗೆಲ್ಲ ಆಯ್ತಿರೋದು. ಎಲ್ಲ ಆಗಿದ್ದು ನಿಮ್ಮಿಂದನೇ. ಏನು ಮೇಡಮ್ ಅವರೇ, ಏನು ಒಳ್ಳೆ ಹಂಗೆ ನುಂಗೋದು ನೋಡ್ತಿದ್ದೀರಲ್ಲ? ನೀವು ಹಂಗೆ ನೋಡ್ಬೇಡಿ, ನಂಗೊಂಥರ ಆಯ್ತದೆ. ನೋಡಿ ನೋಡಿ, ಮತ್ತೆ ಹಂಗೆ ಗುರಾಯಿಸೋದು ಅಲ್ಲ ಮೇಡಮ್ ಅವರೇ. ನಿಮ್ಮ ಅಣ್ಣ ಬಂದು ಕರೆದ ತಕ್ಷಣ ನನ್ನ ಬಿಟ್ಟೋಗ್ಬಿಡೋದಾ? ನಾನು ನನ್ನ ಹೆಂಡತಿ ಇಲ್ಲದೆ ಎಷ್ಟು ಕಷ್ಟಪಟ್ಟಿವ್ನಿ, ಎಷ್ಟು ನೊಂದ್ಕೊಂಡಿವ್ನಿ ಅಂತ ನಿಮ್ಗೇನಾದ್ರು ಗೊತ್ತಾ? ನಿಮ್ಮ ಅಣ್ಣನ ಮನೆಗೆ ಹೋಗಿ ನೋಡಿದ್ರೆ ಅಲ್ಲೂ ನೀವಿಲ್ಲ. ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದ್ ಮೇಡಮ್ ಅವರೇ. ಎಲ್ಲಿದ್ದೀರಾ? ಯಾವಾಗ ನನ್ನ ಕಣ್ಮುಂದೆ ಬರ್ತೀರಾ ಹೇಳಿ ಮೇಡಮ್ ಅವರೇ. ಸುಮ್ಮನೆ ನಿಂತಿದ್ದೀರಲ್ಲ. ಜಯಂತ್, ಆಫೀಸ್ಗೆ ಹೋಗ್ತಿದೀಯಾ? ಅಬ್ಬಾ, ಇವತ್ತು ನನಗೆ ತುಂಬ ಖುಷಿ ಆಯಿತು. ಬಾರಪ್ಪ, ತಿಂಡಿ ರೆಡಿಯಾಗಿದೆ, ತಿಂಡಿ ಮಾಡ್ಕೊಂಡು ಹೋಗು. ಶಾಂತಮ್ಮ, ಕೆಲಸಕ್ಕೆ ಅಂತ ಹೊರಟಿರೋದು ನಿಜ, ಆದರೆ ಆಫೀಸ್ ಕೆಲಸಕ್ಕಲ್ಲ. ನಾನು ಹೊರಟಿರೋದು ಚಿನ್ನ ಮರಿನ ವಾಪಸ್ ಕರ್ಕೊಂಡು ಬರೋಕ್ಕೆ. ಅದು ಬರೋದು ಸ್ವಲ್ಪ ತಡ ಆಗ್ಬೋದು ಶಾಂತಮ್ಮ, ಆದರೆ ಖಂಡಿತ ವಾಪಸ್ ಬರ್ತಾ ಜಾನ್ವಿ ಅವ್ರನ್ನ ಜೊತೆ ಕರ್ಕೊಂಡು ಬಂದೇ ಬರ್ತೀನಿ. ಪದೇ ಪದೇ ನೀನು ಹೋಗ್ತಾ ಇದ್ರೆ ನಿನ್ನ ಹೆಜ್ಜೆ ಏನು ಅಂತ ಅವಳಿಗೆ ಗೊತ್ತಾಗಲ್ವಾ? ಇಲ್ಲ ಶಾಂತಮ್ಮ, ಇಷ್ಟು ದಿವಸ ನಾನು ಈ ಸುಳ್ಳನ್ನು ಪುಷ್ಟೀಕರಿಸ್ಕೊಂಡು ಬಂದಿದ್ದೆ ನನ್ನ ತಪ್ಪು. ಒಂದೇ ಒಂದ್ಸಲಿ ಜಾನ್ವಿ ಅವ್ರು ನನಗೆ ಸಿಗಬೇಕು. ನನ್ನ ಮನಸ್ಸಿನ ಮಾತನ್ನೆಲ್ಲ ಅವ್ರಿಗೆ ನಾನು ಹೇಳ್ಕೊಂಡ್ಬಿಡ್ಬೇಕು. ಆಮೇಲೆ ಈ ವಿಶ್ವ ಅವರ ತಲೆ ತುಂಬಿರೋ ಸುಳ್ಳುಗಳನ್ನೆಲ್ಲ ತೆಗೆದು ಅವ್ರನ್ನ ವಾಪಸ್ ಕರ್ಕೊಂಡ್ಬರ್ಬೇಕು ಶಾಂತಮ್ಮ, ಅಷ್ಟೇ. ನೀನು ನಿನ್ನ ದೃಷ್ಟಿಯಲ್ಲೇ ಯೋಚನೆ ಮಾಡ್ತಿದ್ಯಾ. ಅವ್ರ ಸ್ಥಾನದಲ್ಲೂ ನಿಂತು ಸ್ವಲ್ಪ ಯೋಚನೆ ಮಾಡು. ವಿಶ್ವ ಹೇಳಿದ್ದು ನಿಜ, ನೀನು ಬದಲಾಗಬೇಕು ಅಂತ. ನೀನು ಬದಲಾಗಿದ್ದು ಅವಳಿಗೆ ಗೊತ್ತಾದರೆ ಅವಳು ತಾನಾಗೆ ಬರಲ್ವಾ? ಇದೇನು ಶಾಂತಮ್ಮ, ಹೊಸ ಟ್ರ್ಯಾಕ್ ಹಿಡಿತಾ ಇದ್ದೀರಿ? ಇಷ್ಟು ದಿವಸ ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ರಿ, ಈಗ ಗೂಬೆ ವಿಶ್ವನ್ ಸಪೋರ್ಟಿಗೆ ನಿಂತಿದ್ದೀರಾ? ಇಲ್ಲ, ನಾನು ಹಾಗೆ ಹೇಳಲಿಲ್ಲಪ್ಪ. ಈಗ ಜಾನ್ವಿ ನೀನು ಬಿಟ್ಟು ಹೋಗಿರೋ ಕಾರಣ ಏನು? ನೀನು ಅವಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ತಾನೇ. ನಿನ್ನ ಮೇಲೆ ಅವಳಿಗೆ ನಂಬಿಕೆ ಬಂದರೆ ಅವಳು ತಾನಾಗಿ ಬರ್ತಾಳೆ ಅಂತ ಹೇಳಿದೆ ಹೊರತಾಗಿ ಅವ್ರ ಪರವಾಗಿ ನಾನು ಮಾತಾಡಲಿಲ್ಲ. ಇದೇನು ಶಾಂತಮ್ಮ,
ನೀವು ನನ್ನ ಪ್ರೀತಿನ ಸರಿಯಾಗಿ ಅರ್ಥ ಮಾಡ್ಕೋತಿಲ್ವಲ್ಲ. ನಾನು ಅವ್ರನ್ನ ಅತಿಯಾಗಿ ಕಾಳಜಿ ವಹಿಸಿ ಪ್ರೀತಿ ಮಾಡಿದೆ, ಅದು ಸರಿ. ಆದರೆ ಅದೇ ನನ್ನ ತಪ್ಪ ಶಾಂತಮ್ಮ. ಪ್ರೀತಿ ಅಂದರೆ ಏನು ಅಂತಾನೆ ಗೊತ್ತಿಲ್ಲದೆ ಬೆಳೆದು ನಾನು ಅಂಥದ್ರಲ್ಲಿ ಪ್ರೀತಿ ಮಾಡಿಕೆನೆ ನನ್ನ ಕೈ ಸೇರಿದಾಗ ಅದನ್ನು ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ಲ ಶಾಂತಮ್ಮ. ಅವ್ರ ಬಗ್ಗೆ ಕಾಳಜಿ ವಹಿಸಿದ್ದೆ ನನ್ನ ತಪ್ಪ. ತಪ್ಪು ಅಂತ ನಾನೆಲ್ಲಿ ಹೇಳಿದೆ? ನಾವು ಕೊಡೋ ಪ್ರೀತಿ ಮತ್ತೊಬ್ಬರಿಗೆ ಕೆಟ್ಟದ್ದು ಅನಿಸ್ಬಾರ್ದು ಅಂತ ನಾನು ಹೇಳಿದೆ. ಪಂಜರದಲ್ಲಿರೋ ಗಿಳಿಗೂ ಹೊರಗಡೆ ಸ್ವತಂತ್ರವಾಗಿ ಹಾರಾಡೋ ಪಕ್ಷಿಗೂ ವ್ಯತ್ಯಾಸ ಇರುತ್ತೆ ತಾನೇ. ನಾನು ಒಂದು ಹೆಣ್ಣಾಗಿ ಈ ಹೆಣ್ಣಿನ ಮನಸ್ಸಿನ ಸ್ಥಿತಿ ಅರ್ಥ ಮಾಡಿಕೊಂಡು ಮಾತಾಡಿದೆ ಅಷ್ಟೆ. ನನಗದೆಲ್ಲ ಏನು ಗೊತ್ತಿಲ್ಲ ಶಾಂತಮ್ಮ. ಈ ಜಯಂತ ಪ್ರೀತಿ ಮಾಡೋ ರೀತಿನೇ ಹೀಗೆ. ಅದು ನನ್ನ ಚಿನ್ನು ಮರಿಗೆ ಇಷ್ಟ ಆಗಿತ್ತು ಕೂಡ. ಆದರೆ ಈ ವಿಶ್ವ ಮಧ್ಯೆ ಬಂದು ಎಲ್ಲದನ್ನು ಹಾಳು ಮಾಡ್ತಾ ಇದ್ದಾನೆ ಶಾಂತಮ್ಮ. ಅವನನ್ನು ಮಾತ್ರ ನಾನು ಬಿಡೋದಿಲ್ಲ. ನೋಡು ಮತ್ತೆ ಅವನಿಗೆ ತೊಂದರೆ ಕೊಡೋದ್ರ ಬಗ್ಗೆನೇ ಮಾತಾಡ್ತೀಯ. ಜಾನ್ವಿ ಅವ್ರನ್ನ ಹುಷಾರಾಗಿ ಹೇಗೆ ಕರ್ಕೊಂಡು ಬರ್ಬೇಕು ಅನ್ನೋದೇ ಯೋಚನೆ ಮಾಡಲ್ಲ ನೀನು. ಅಲ್ಲಪ್ಪ, ಅವ್ರ ಮನಸ್ಸು ಹೂವಿದ್ದಾಗೆ. ನೀನು ಹೋಗಿ ದಾಳಿ ಮಾಡಿಬಿಟ್ರೆ ಅದು ತಡ್ಕೊಳ್ತಾ ಹೇಳು.